ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ನನ್ನ ವಿಡಿಯೋವನ್ನು ಯಾರೆಲ್ಲ ನೋಡ್ತಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋನ ಹಾಗೆ ನೋಡ್ತಾ ಹೋಗಿ. ಮುಂದೆ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏರಿ ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಸ್ಟ್ಯಾಂಡ್ನ ತಯಾರು ಮಾಡಿದ್ದೀನಿ. ನೋಡಿ, ನನ್ನ ಹತ್ರ ಈ ಥರ ರಿಂಗ್ ಇತ್ತು ಫ್ರೆಂಡ್ಸ್. ನಾನು ಏನಾದರೂ ಏರಿ ವರ್ಕ್ ಮಾಡ್ಲಿಕ್ಕೆ ಸ್ಟ್ಯಾಂಡ್ ಕೇಳಕ್ಕೆ ಹೋದರೆ ಅಂಗಡಿಗಳಲ್ಲಿ 700 ಹಂಗೆ ಹೇಳ್ತಿದ್ರು, 800 ಹಂಗೆ ಹೇಳ್ತಿದ್ರು. ಮತ್ತು ಫ್ಲಿಪ್ಕಾರ್ಟಲ್ಲಿ, ಅಮೆಜಾನಲ್ಲಿ ತೊಗೊಳಕ್ಕೆ ಹೋದರೆ 600, ಮಿನಿಮಮ್ ಅಂದರೆ 600 ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಏನು ಮಾಡಿದ್ದೆ, ಸ್ವಲ್ಪ ದಿನ ಹಾಗೆ ಮಾಡಿದೆ. ಈ ಥರ ರಿಂಗಲ್ಲೇ ಮಾಡಿದೆ. ನಾನು ಕೈಯಲ್ಲಿ ಹಿಡ್ಕೊಂಡು ನಾನು ಒಂದು ಐಡಿಯಾ ಹುಡುಕಿದೆ. ಹೆಂಗಾದರೂ ಒಂದು ಮಾಡಿ ಒಂದು ಸ್ಟ್ಯಾಂಡ್ ಥರ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಒಂದು ಟೇಬಲ್ನ ಮುರಿದು ಹಾಕಿದೆ. ಅದು ಟೇಬಲಿಂದ ಸರಿ ಹೋಗಲಿಲ್ಲ. ನಂತರ ಮತ್ತೆ ಯೋಚನೆ ಮಾಡಿ ಈ ಥರ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಾನು ಟೇಬಲ್ ಮುರಿದು ಹಾಕಿದ್ನ ಅಂತ ಹೇಳಿದ್ನಲ್ವಾ, ಆ ಟೇಬಲ್ದು ಇದು ಈ ಥರ ಇದ್ವು ನೋಡಿ ಕಾಲುಗಳು. ಅದನ್ನು ನಾನು ಇದಕ್ಕೆ ಈ ಥರ ಜಾಯಿಂಟ್ ಮಾಡಿದ್ದೀನಿ. ನೋಡಿ, ಇದು ಬಂದ್ಬಿಟ್ಟು ಪ್ಲಾಸ್ಟರು. ನೋಡಿ, ಪ್ಲಾಸ್ಟರಿಂದ ಇದನ್ನು ನಾನು ಜಾಯಿಂಟ್ ಮಾಡಿದ್ದೀನಿ. 90 ರೂಪಾಯಿ ಕೊಟ್ಟು ಇದು ರಿಂಗ್ನ ತೊಗೊಂಡಿದ್ದೆ. 90 ರುಪೀಸ್ ಬರೀ ಒಂದು ರಿಂಗ್ ತೊಗೊಳ್ಳಿಕ್ಕೆ 90 ರುಪೀಸು. ಅದರಿಂದ ಫುಲ್ ಸ್ಟ್ಯಾಂಡ್ ಬೇಕಂತ ಅಂದರೆ 700ಇಂದ 800 ಸಿಗುತ್ತೆ. ಬಟ್ ನಾನು ಅಷ್ಟೊಂದು ಅಮೌಂಟ್ ಏನಕ್ಕೆ ಹಾಕಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ಈ ಥರ ತಯಾರು ಮಾಡಿದ್ದೀನಿ. ನೋಡಿ, ಇದನ್ನು ಈ ಕಾಲುಗಳು ಅಂಟಿಸ್ಬಿಟ್ಟು ನನ್ನ ಹತ್ರ ಏನು ಎಷ್ಟೊಂದು ಪೀಸ್ಗಳಿದ್ದಾವೆ, ಅದರಲ್ಲಿ ನಾನು 3 ಪೀಸ್ ಮಾತ್ರ ಮಾಡಿದೆ. ಈ ಥರ ನಿಂತ್ಕೊಳ್ಳುತ್ತೆ. ನಾನು ಈ ಸೈಡಿಂದ ಇದನ್ನು ರೊಟೇಟ್ ಹಂಗೆ ಮಾಡ್ಕೊಂಡು ಡಿಸೈನ್ ಮಾಡ್ತಾ ಹೋಗ್ತೀನಿ. ಇದಕ್ಕೆ ನಾನು ನೋಡಿ ಇದನ್ನು ಫಿಕ್ಸ್ ಮಾಡ್ಕೋಬೋದು. ನಮಗೆ ಎಷ್ಟು ಲೂಸ್ ಬೇಕು, ಎಷ್ಟು ಟೈಟ್ ಬೇಕು ಅಂತ ಹೇಳಿ ಫಿಕ್ಸ್ ಮಾಡಿಕೊಂಡು ನಾವು ಏರಿ ವರ್ಕ್ನ ಮಾಡ್ಕೊತ ಹೋಗ್ಬೋದು. ನೋಡಿ, ಈ ಥರ ಇದೆ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ, ಇಲ್ಲಿ ನೋಡಿ ಪ್ಲಾಸ್ಟರ್ನ ಸುತ್ತಿದ್ದೀನಿ. ಈ ಥರ ರೌಂಡ್ ಸುತ್ತಿದ್ದೀನಿ ಮತ್ತು ಹೀಗೆ ಸುತ್ತಿದ್ದೀನಿ ಪ್ಲಾಸ್ಟರ್ನ. ಅದು ನೀಟಾಗಿ ಕುತ್ಕೊಳ್ಳುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮಾಡ್ಬೋದು, ನೀಟಾಗಿ ಮಾಡ್ಬೋದು. ಅದನ್ನು 800 900 ಕೊಟ್ಟು ನನ್ನ ಕೈಯಲ್ಲಿ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಏನಾದರೂ ಒಂದು ಮಾಡಿ ಐಡಿಯಾ ಮಾಡಿ ಒಂದು ಟೇಬಲ್ ಮೇಲೆ ಅಡ್ಜಸ್ಟ್ ಮಾಡಿ ನೋಡಿದೆ. ಅದರಲ್ಲೂ ಆಗಲಿಲ್ಲ. ಒಂದು ಟೇಬಲ್ ಮುರಿದು ಹಾಕಿಬಿಟ್ಟೆ. ನೋಡಿದರೆ ಈ ಥರ ಮಾಡಿದೆ. ಚೆನ್ನಾಗಿದೆನಾ ಫ್ರೆಂಡ್ಸ್? ನಾನು ಮಾಡಿರುವಂಥ ಐಡಿಯಾ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಉಲ್ಟಾ ತಿರ್ಗಿಸಿ ನೋಡ್ತೀನಿ. ನೋಡಿ, ಈ ಥರ ಮಾಡಿದ್ದೀನಿ. ನೋಡಿ, ಈ ಥರ ನಾನು ಕ್ಲಾತ್ನ ಹಾಕ್ಬಿಟ್ಟು ಏರಿ ವರ್ಕ್ನ ಮಾಡ್ತಾ ಹೋಗ್ತೀನಿ. ಈ ಥರ ಅವಾಗ ಕೈಯಲ್ಲೇ ಮಾಡ್ತಿದ್ದೆ. ಸ್ವಲ್ಪ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ತಿರ್ಲಿಲ್ಲ ಮತ್ತು ಡಿಸೈನು ಕೂಡ ಚೆನ್ನಾಗಿ ಬರ್ತಿರಲಿಲ್ಲ. ಇದನ್ನು ನೋಡಿ, ಇದನ್ನು ಈ ಥರ ಟೈಟ್ ಹಾಕ್ಕೊಂಡು ನಾನು ನೋಡಿ ಈ ಥರ ಮಾಡ್ತೀನಿ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿರುವಂಥ ಸ್ಟ್ಯಾಂಡ್ ನಿಮಗೆ ಇಷ್ಟ ಆಗಿದೆ. ನೀವು ಕೂಡ ಈ ಥರ ಏನಾದರೂ ಒಂದು ಐಡಿಯಾನ ಹೋಲಿಸ್ಬಿಟ್ಟು ಮಾಡಿ ಆಯಿತಾ. ನೀವು ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡಿ, ಸುಮ್ಮನೆ ಎಲ್ಲದೂ ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ ಫ್ರೆಂಡ್ಸ್. ಅದರಿಂದ ನಮ್ಮ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ನಾನು ಒಂದು ಸ್ಟ್ಯಾಂಡನ್ನ ತಯಾರು ಮಾಡಿದ್ದೀನಿ. ಸ್ಟ್ಯಾಂಡ್ ಹೇಗಿದೆ ಅಂತ ನೋಡಿ ಒಂದು ಕಾಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್? ಹಾಗೆ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲಾಸ್ಟ್ವರೆಗೆ ಯಾರೆಲ್ಲ ನೋಡಿದ್ದೀರಾ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಓಕೆ, ಬಾಯ್ ಫ್ರೆಂಡ್ಸ್.